ಕೃಷ್ಣಾಯ ವಾಸುದೇವಾಯ ಹರರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಭಗವಂತನ ಭಕ್ತರಾದ ನಾವೆಲ್ಲರೂ ಕೂಡ ಪ್ರತಿದಿನ ದೇವರ ಪೂಜೆಯನ್ನು ಮಾಡ್ತೇವೆ. ದೇವರ ಪೂಜೆಯನ್ನು ಮಾಡಿದಾಗ ದೇವರಿಗೆ ನೈವೇದ್ಯವನ್ನು ಇಡ್ತೇವೆ. ಮಾಡಿದ ಎಲ್ಲ ಪದಾರ್ಥಗಳನ್ನು ಮಂಡಲವನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಅದರ ಮೇಲೆ ಎಲ್ಲ ಪದಾರ್ಥಗಳನ್ನು ಎಲೆಯಲ್ಲಿ ಬಡಿಸಿ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ, ನನಗೆ ತಿಳಿದಷ್ಟು, ನನಗೆ ಬಂದಷ್ಟು, ನನ್ನಿಂದ ಸಾಧ್ಯವಾದಷ್ಟು ಪದಾರ್ಥಗಳ ನೈವೇದ್ಯವನ್ನು ಮಾಡಿದ್ದೇನೆ, ಇದು ಸ್ವೀಕಾರ ಮಾಡ ಪರಮಾತ್ಮ ಅಂತ ದೇವರನ್ನ ಅತ್ಯಂತ ಭಕ್ತಿಯಿಂದಾಗ ಪ್ರಾರ್ಥನೆ ಮಾಡುವಂಥ ಕೃಷ್ಣಾರ್ಪಣ ವಸ್ತು ಅಂತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇವೆ. ದೇವರಿಗೆ ಈ ವಿಧವಾಗಿರ್ತಕ್ಕಂಥ ಪದಾರ್ಥನ ಅರ್ಪಣೆ ಮಾಡಿದಾಗ ಪರಮಾತ್ಮ ಸ್ವೀಕರಿಸ್ತಾನೋ ಅಥವಾ ಇಲ್ಲವೋ ಅಂತ ಅನ್ನೋ ಸಂದೇಹ ನಮಗೆ ಬರ್ತದೆ. ಇಲ್ಲ ಅಂತಂದರೆ ನೈವೇದ್ಯ ಮಾಡೋದು ವ್ಯರ್ಥ ಅಂತ ಆಗ್ತದೆ. ಸ್ವೀಕಾರ ಮಾಡ್ತಾನೆ ಅಂತಂದರೆ ದಿನ ಇಲ್ಲಿ ಏನೋ ಪದಾರ್ಥ ಕಡಿಮೆ ಆದಂತೂ ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಸ್ವೀಕಾರ ಮಾಡ್ತಾ ಅಂದರೆ ಇದ್ದ ಪದಾರ್ಥಗಳಲ್ಲಿ ಸ್ವಲ್ಪ ಪದಾರ್ಥ ಕಡಿಮೆ ಆಗಬೇಕು. ಅನ್ನ ಕಡಿಮೆ ಆಗಿದೆ ಅಂದರೆ ಅನ್ನವನ್ನು ತಿಂದಾನೆ, ಉಂಡೆ ಕಡಿಮೆ ಆಗಿದೆ ಅಂದರೆ ಉಂಡೆ ತಿಂದಾನೆ, ಏನೋ ಪದಾರ್ಥ ಕಡಿಮೆ ಆಗಿದೆ ಅಂತ ತರಿಸ್ಬೇಕು. ಯಾವ ರೂಪದಿಂದ ಬರ್ತಾನೆ, ಹೇಗೆ ತಿಂತಾನೆ ಪರಮಾತ್ಮ? ಭಗವಂತನಿಗೆ ನಮ್ಮಂತೆ ಹಸಿವಿನ ನಿದ್ದೆ ನೀರಡಿಕೆಗಳಿಲ್ಲ. ಸಾಕ್ಷ್ಯರಸವನ್ನು ಭೋಗ ಮಾಡತಕ್ಕಂಥವನು ಪರಮಾತ್ಮ. ಹೊರತಾಗಿ ಈ ಪ್ರಾಕೃತವಾಗಿರತಕ್ಕಂಥ ಅನ್ನವನ್ನು ಪರಮಾತ್ಮ ಸ್ವೀಕಾರ ಮಾಡೋ ಹಾಗಿಲ್ಲ. ಆದರೂ ಅವನು ಕೊಟ್ಟ ಪದಾರ್ಥವನ್ನು ತ್ವದೀಯಮಸ್ತು ಗೋವಿಂದ ತುಭ್ಯಮೇವತೆ ಸಂಪ್ರದಾಯ ಅನ್ನುವಂತೆ ಪರಮಾತ್ಮ ನೀನು ಕೊಟ್ಟದ್ದನ್ನು ನನಗೆ ಅರ್ಪಣೆ ಮಾಡಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅವನು ಒಂದಿಟ್ಟು ಅರ್ಪಣೆ ಮಾಡಿ ತಿನ್ನಬೇಕು. ಇದು ನಮ್ಮ ಕರ್ತವ್ಯ. ಈ ಅಭಿಪ್ರಾಯ ಇಟ್ಟುಕೊಂಡು ಒಬ್ಬ ಭಗವದ್ಭಕ್ತ ಪ್ರತಿ ದಿವಸ ದೇವರ ನೈವೇದ್ಯವನ್ನು ಮಾಡ್ತಾ ಇದ್ದ. ನೈವೇದ್ಯ ಮಾಡ್ತಾ ಇದ್ದ, ಪರಮಾತ್ಮ ಅರ್ಪಣೆ ಮಾಡ್ತಾ ಇದ್ದ. ಅವನಿಗೆ ಪೂರ್ಣವಾದ ವಿಶ್ವಾಸ ಇತ್ತು, ಪರಮಾತ್ಮ ತಿಂತಾನೆ, ನಾನು ಕೊಟ್ಟ ಪದಾರ್ಥವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಎಂದು ಪೂರ್ಣವಾದ ನಂಬಿಕೆ ಇತ್ತು. ಈಗ ಪ್ರತಿ ದಿವಸ ಮಧ್ಯಾಹ್ನ ತನಕ, ಮಧ್ಯಾಹ್ನ 1, 2 ಅದು ತಾನೆಲ್ಲ ಜಪ ತಪ ಅನುಷ್ಠಾನ ಎಲ್ಲ ಮುಗಿದ್ಮೇಲೆ ದಿನಾ ದೇವ್ರ ನೈವೇದ್ಯ ಮಾಡೋನು, ಬಾಗಿಲ ಹಾಕಿ ಒಳಗೆ ಕೂತು ತಾನು ಕಣ್ಣು ಮುಚ್ಚಿ ಕೂಡೋನು, ಪರಮಾತ್ಮ ಊಟ ಆಗಿದೆ ಅಂತ ಅನುಸಂಧಾನ ಮಾಡ್ಕೊಂಡು ಆಮೇಲೆ ಕಣ್ಣು ತೆಗಿತಾ ಇದ್ದ. ಇದು ಮನೇಲಿ ಇರ್ತಕ್ಕಂಥ ಹೆಂಡತಿ 1 ದಿನ 2 ದಿನ 15 ದಿವಸ ತಿಂಗಳು ನೋಡಿಲ್ದು, ಏನು ದಿನ ನೀವು ದೇವ್ರ ನೈವೇದ್ಯ ಮಾಡ್ತೀವಿ ಅಂತ ಬಾಗಿಲ ಹಾಕೊಂಡು ಕೂತ್ ಬಿಡ್ತೀರಿ ಒಳಗೆ. ನೀವು ದೇವರಿಂದ ಅದು ತಿಂದಾನೇನು? ತಿಂದಾನೆ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಒಂದು ದಿವಸ ಆದ್ರೂ ತೋರಿಸ್ರಿ ನನಗೆ, ನಿಮ್ಮ ಸ್ವಾಮಿ ಪರಮಾತ್ಮ ಊಟ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ನಂಗೆ ತೋರಿಸ್ರಿ ನೋಡಬೇಕು. ಅವಶ್ಯ ತೋರಿಸಿ, ಅದಕ್ಕಿಂತ ಎಂದಾದ್ರೂ ಒಂದು ದಿವಸ ತೋರಿಸಿ. ಏನು ತೋರಿಸ್ರಿ ಹೇಳ್ರಿ, ನಡಿ ನಾಳೆ ಬೇಕಾದ್ರೆ ಗುಡಿಯಾಗ ನೈವೇದ್ಯ ಮಾಡೋಂಥ ನೀವೆಲ್ಲ ಅಡಿಗೆ ನೀವೇ ಅಂತ ನಾನೇ ಮಾಡಿಡ್ತೇನೆ. ನಿಮ್ಮ ಸ್ವಾಮಿ ಬಂದು ಅನ್ನ ಸ್ವೀಕಾರ ಮಾಡ್ತಕ್ಕಂಥ ನೀವು ಪದಾರ್ಥ ಮಾಡಿದ ನೈವೇದ್ಯ ಮಾಡಿದ ಪದಾರ್ಥವನ್ನು ಸ್ವೀಕಾರ ಮಾಡೋದು ನಮ್ಗೆ ತೋರಿಸ್ಬೇಕು. ಅವಶ್ಯವಾಗಿ ತೋರಿಸಿ. ನಿಶ್ಚಿತ ನಾಳೆ ಗಿಡನ ಕಾರ್ಯಕ್ರಮ ನಾಳೆ ಇಡೋದು. ಯಾಕೆ ಅಕ್ಕಪಕ್ಕದಿದ್ದವ್ರು ಎಲ್ಲರಿಗೂ ಹೇಳಿಟ್ಲು, ನಾಳೆ ನಮ್ಮ ಮನೆಯವ್ರು ದೇವ್ರು ನೈವೇದ್ಯ ಮಾಡ್ತಾರೆ, ನೈವೇದ್ಯ ಮಾಡೋ ದೇವ್ರು ಸ್ವೀಕಾರ ಮಾಡೋದಂತ ತೋರಿಸ್ತಾರಂತ ನೋಡ್ಲಿಕ್ಕೆ ಬರ್ರಿ. ಅವಾಗ ಗೆಳತಿ ಅಂದ್ರೆ ಇನ್ನೊಬ್ರಿಗೆ ಹೇಳ್ದು, ಅವ್ರವ್ರಿಗೆ ಹಿಂಗೆ ಹೇಳ್ತಾ ಎಲ್ಲ ಪ್ರಚಾರ ಆಗ್ಬಿಟ್ಟು ದೇವಸ್ಥಾನ ಸೊಂಬೆ ಜನ ಕಿಕ್ಕಿರ್ದು ಕೂತಾರೆ. ಏನೋ ಭಗವದ್ಭಕ್ತ ಇವ ನೈವೇದ್ಯ ಮಾಡ್ತಾನೆ ದೇವ್ರು ಸ್ವೀಕಾರ ಮಾಡ್ತಾನಂತೆ. ನೋಡ್ಬೇಕು ಹೆಂಗೆ ತಿಂತಾರೆ ಪರಮಾತ್ಮ, ಹೆಂಗೆ ಸ್ವೀಕಾರ ಮಾಡ್ತಾನೆ ನೋಡಬೇಕು ಅಂತ ಎಲ್ಲರೂ ಕೂತು ಜನ ಎಲ್ಲ ಸೇರಿಬಿಟ್ರು. ದೊಡ್ಡ ಬಾಳೆಯಲ್ಲಿ ಹಾಕಿದ್ರು, ಪದಾರ್ಥಗಳೆಲ್ಲ ಮಾಡಿಡ್ಲಿ ಹಿಡ್ದು ಎಲ್ಲ ಪದಾರ್ಥ ಎಲ್ಲ ಬಡಿಸಿದ. ಕೃಷ್ಣನ ಪ್ರತಿಮೆ ಒಂದು ಭಕ್ತಿಯಿಂದ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿದ್ದ. ತುಳಸಿ ಪತ್ರ ಹಾಕಿದ್ದ, ತುಪ್ಪ ಹಾಕಿದ್ದ, ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ. ಭಗವಂತ, ಇವತ್ತು ನನ್ನ ಮರ್ಯಾದೆ ಪ್ರಶ್ನೆ, ನನಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇದೆ, ನೀನು ಬಂದು ನಾನು ಕೊಟ್ಟಿರ್ತಕ್ಕಂಥ ಪದಾರ್ಥ ಸ್ವೀಕಾರ ಮಾಡ್ತೀನಿ ಅನ್ನೋ ಪೂರ್ಣವಾದ ವಿಶ್ವಾಸ ಇದೆ. ಇವ್ರಿಗೆ ಯಾರಿಗೂ ಆ ವಿಧವಾದ ನಂಬಿಕೆ ಇಲ್ಲ. ಆದ್ರೆ ನಾನು ಮಾಡೇ ಮಾಡ್ತಾನೆ ಪರಮಾತ್ಮ ಸ್ವೀಕರಿಸ್ತಾನೆ ಅಂತ ನಾನು ಹೇಳಿದ್ದೀನಿ. ನೀನು ಬಂದು ಸ್ವೀಕಾರ ಮಾಡದೆ ನನ್ನ ಮರ್ಯಾದೆ ಉಳಿತದೆ, ನನಗೆ ನಿನ್ನಲ್ಲಿ ಭಕ್ತಿ ಹೆಚ್ಚಾಗ್ತದೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ದ. ಕಣ್ಣು ಮುಚ್ಚಿ ಕೂತ. ಬರ್ತಾನೆ ಪರಮಾತ್ಮ, ಈಗ ಎಲ್ಲಾದ್ರೂ ಸ್ವೀಕಾರ ಮಾಡ್ತಾನೆ, ಯಾವುದೋ ರೂಪನೇ ಹಾಗೋ ಬಂದು ಸ್ವೀಕಾರ ಮಾಡ್ತಾನೆ ನೋಡಬೇಕು ಅಂತ ಕೂತ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಅರ್ಧ ತಾಸಾಯಿತು, 2 ತಾಸಾಯಿತು, 3 ತಾಸಾಯಿತು, ದೇವರು ಬರಲಿಲ್ಲ. ಸ್ವೀಕಾರ ಮಾಡಲಿಲ್ಲ. ಜನ ಅಂದರೆ ಏನ್ರಿ ಎಷ್ಟೊತ್ತು ಕೊಡಬೇಕು, ತಾಸಾಯ್ತು, 2 ತಾಸು 3 ತಾಸು, ಇನ್ನೇನು ದೇವ್ರು ಸುಮ್ಮನೆ ಹೇಳ್ತಾನೆ ಬಿಡ್ರಿ, ಅವನೇನು ಕೇಳ್ತೀರಿ ಅಂತ ಅನ್ಕೋತ ಸಿಟ್ಟಿಗೆ ಬಂದು ಒಬ್ರು ಎಲ್ಲ ಜನ ಹೋಗ್ಬಿಟ್ರು. 3 ತಾಸಾಯ್ತು, ಎಲ್ಲ ಜನ ಹೋಗ್ಬಿಟ್ರು. ಎಷ್ಟೊತ್ತು ಕೊಡದೆ 2-3 ತಾಸು ಎಷ್ಟು ಕೊಡ್ತಾರೆ, ಪೇಷನ್ಸ್ ಔಟ್ ಆಗಿ ಎಲ್ಲರೂ ಹೋಗ್ಬಿಟ್ರು. ಗಂಡ ಹೆಂಡತಿ ಇಬ್ಬರೇ. ಹಾಗೆ ಹೇಳ್ತಾನೆ, ಎಲ್ರಿ ನಿಮ್ಮ ದೇವ್ರನ್ನ ಬರ್ತಾನ ಸ್ವೀಕಾರ ಮಾಡ್ಲಿಕ್ಕೆ? ಬರ್ತಾನೆ ನಂಬಿಕೆಯಿಂದ ವಿಶ್ವಾಸದ ಬಂದೇ ಬರ್ತಾನೆ ಪರಮಾತ್ಮ, ಸ್ವೀಕಾರ ಮಾಡೇ ಮಾಡ್ತಾನೆ. ಎಲ್ಲಿ ಬರ್ತಾನ್ರಿ, ಏನು ಮಾಡ್ತಾನೆ ನಿಮ್ಮ ತಲೆ ತಿಳಿಯಂಗಿಲ್ಲ ನಿಮಗೆ ಅನ್ಕೋತ ಕೂತ್ಲಕ್ಕೆ, ಜೋರಾಗಿ ಬೇಕೋತ್ ಕೂತ್ಲು. ಹಂಗೆ ಕೈ ಜೋಡಿ ಪ್ರಾರ್ಥನೆ ಮಾಡೋದು ಕೂತ. ಕೊನೆಗೆ ಎಲ್ಲ ಪದಾರ್ಥ ಎಲ್ಲ ಬಡಿಸಿದ್ದ. ಈ ಕಡೆ ಬಲಭಾಗದಲ್ಲಿ ಪಾಯಸ ಬಡಿಸಿದ್ದ. 3 ತಾಸು ನೀವು ಪದಾರ್ಥವನ್ನು, ಸಿಹಿಯಾದ ಪದಾರ್ಥವನ್ನು ನನ್ನ ಕಡೆ ಎಲ್ಲಾದ್ರೂ ಹಾಕಿರಿ ಇರಿವಿ ಆಗ್ತಾ.
ಸಣ್ಣಾಗಿ ಇರಿವಿ ಬರ್ಲಿಕ್ಕೆ ಶುರು ಮಾಡೋದು, ಇರಿವೆಲ್ಲ ಪಾಯಿಸ್ತಲಿಕ್ಕೆ ಶುರು ಮಾಡೋದು. ಉಫ್ ಒಂದು ಉದ್ದ ಅವ್ರಿಗೆಲ್ಲ ಕೈ ನಿಂಗೆ ಜಾಡಿಸಿದ ಅವಾಗೆಲ್ಲ ಮಾಡಿಸಿ ಮತ್ತೆ ಕೈ ತಗೊಂಡು ಎಲ್ಲ ಇರಿವೆ ಆಗ್ತಾವ ಅಂತ ಸರಿಸ್ಬಿಟ್ಟ ಇರಿವಿಗಳಿಗೆ. ಇರಿವೆಲ್ಲ ಹೋದು ಮತ್ತೆ ಕೈ ಜೋಡಿಸ್ಕೋತ ಸ್ವಾಮಿ ಸ್ವೀಕಾರ ಮಾಡೋದು, ಸ್ವಾಮಿ ಸ್ವೀಕಾರ ಮಾಡೋದು. 3 ತಾಸಲ್ಲ, 4 ತಾಸಲ್ಲ, 6 ತಾಸು ಆಯಿತು, ಬರಲಿಲ್ಲ. ಅದ್ರ ಮೇಲೆ ನೊಣಗಳು ಬಂದು ಕೂಡ್ಲಿಗತ್ತು. ಪದಾರ್ಥ ತೆಗೆದಿಟ್ಟ ಪದಾರ್ಥ ಮೇಲೆ ನೊಣಗಳು ಬಂದು ಕೂಡ್ಲಿಗತ್ತು. ನೊಣ ಗೊತ್ತ ಬಂದಿರ್ತಕ್ಕಂಥ ಹಿಂಗೆಲ್ಲ ಕೈ ಮಾಡಿ ಎಲ್ಲ ನೊಣಗಳ ಜಾಡಿಸಿದ. ನೊಣಗಳು ಹೋದು ಮೇಲೆ ಒಂದು ಪದಾರ್ಥವನ್ನು ಮೇಲೆ ಮತ್ತೊಂದು ಬಾಳೆಯಲ್ಲಿ ಮುಚ್ಚಿಟ್ಟ. ಯಾಕಂದ್ರೆ ನೊಣಗಿನ ಕೊಡಬಾರ್ದು ಒಂದು ಬಾಳೆಯಲ್ಲಿ ಮುಚ್ಚಿಟ್ಟ. ಹೆಂಡತಿ ಸಿಟ್ಟಿಗೆ ಬಂದು, ನಿಮ್ದೇನು ದೇವ್ರು ಬರಂಗಿಲ್ಲ, ತಿನ್ನಂಗಿಲ್ಲ, ನೈವೇದ್ಯ ಮಣ್ಣಿಲ್ಲ, ಸುಳ್ಳು ಹೇಳ್ತೀರಿ, ನೀವೇನು ಬೂದಿಲ್ಲ, ನಾ ಹೋಗ್ತೀನಿ ಹೋಗ್ಬಿಟ್ರು. ಹೆಂಡತಿನೂ ಹೋದ್ಲು ಒಬ್ಬನೇ. ಆದ್ರೂ ದೇವ್ರು ಮುಂದೆ ಕೂತ ವಿಶ್ವಾಸನೇ ಬರ್ತಾನೆ ಸ್ವಾಮಿ ತಿಂತಾನೆ, ಯಾಕೆ ಇವತ್ತು ಯಾಕೆ ಬರ್ತಾಲ್ಲ, ಯಾಕೆ ಸ್ವೀಕಾರ ಮಾಡ್ತಾಲ್ಲ, ಬಾ ನೀನು ಅಂತ ಕೂತ. ಕೊನೆಗೆ ಯಾರೂ ಬರ್ದೇ ಇದ್ದಾಗ ಹೊರಗೊಬ್ಬ ಯಾರೋ ಒಬ್ಬ ಭಿಕ್ಷುಕರು ಒಬ್ಬಂದ, ಸ್ವಾಮಿ ಭಿಕ್ಷೆ ಹಾಕ್ರಿ, ಎಷ್ಟೊಂದು ಮಂದಿ ನೀವು ಅಲ್ಲೇ ಕೂತ್ರಿ, ಗೊತ್ತಾಯ್ತು ನಾವು ಕೊಟ್ಟರೆ ಬಾನ ತಿಂತೀನಿ ಭಿಕ್ಷಾ ಅಂತ. ಭಿಕ್ಷುಕ ಹೋಗೋ ಹೋಗಿ ಏನು ತಲೆ ಕೆಟ್ಟದೆ, ನನಗೆ ಹೊರಗಡೆ ಇದೆ, ಪರಮಾತ್ಮ ಬಂದಿಲ್ಲ, ನಾನು ಚಿಂತೆ ಹೇಳಿದ್ದೆ, ನೀಲ್ಲಿ ಬರ್ತೀವಿ ಹೋಗ್ರೆಡಿ ಅಂತ ಬೈದು ಕಳಿಸ್ಬಿಟ್ಟ. ಆ ಭಿಕ್ಷುಕ ಹೋದ. ಮತ್ತೆ ಕೂತ ದೇವ್ರ ಸ್ಮರಣೆ ಮಾಡ್ಕೋತ. ರಾತ್ರಿ 10 ಆಯಿತು, ಏನು ದೇವ್ರು ಬರಲಿಲ್ಲ. ಆಯ್ತೇನು ಬಡಿಸಿದ್ದೆಲ್ಲ ಆಯಿತು, ಪದಾರ್ಥ ಹಳಸ್ಲಿಗತ್ತು, ವಾಸನೆ ಬರ್ಲಿಗತ್ತು, ಇನ್ನೇನು ಮಾಡ್ತೀರಿ, ಏನು ಉಪಯೋಗಿಲ್ಲ ಅಂತ ಅದೇ ಎಲ್ಲಿ ಎಲ್ಲ ಬಡಿಸಿದ. ಅಲ್ಲಿ ಬೈದು ಎಲ್ಲಿ ಕಸದ ತೊಟ್ಟಿಲಿ ಹಾಕಬೇಕು ಒಂದು ಕಡೆ, ಅಲ್ಲಿ ಹೋಗದ ಮನೆಗೆ ಬಂದುಬಿಟ್ಟ. ಕಸದ ತೊಟ್ಟಿಲಿ ಯಾವಾಗ ಹೋಗದ ಅಲ್ಲಿದ್ದ ಹಂದಿಗಳು ನಾಯಿಗಳು ಬಂದು ಬಡ 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 ತಿಂದುಬಿಟ್ಟು. ಹೋದ್ಮೇಲೆ ಎಲ್ಲ ಪ್ರಾಣಿಗಳು ಬಂದು ತಿನ್ನಬೇಕು, ನಾಯಿಗಳು ಹಂದಿಗಳು ಎಲ್ಲ ಬಂದು ಬಾಯಿ ಹಾಕೊಂಡು ತಿಂದೋಗ್ಬಿಟ್ಟು. ಮನೆಗೆ ಬಂದಾಗ ಹೆಂಡತಿ ದೊಡ್ಡ ಮುಖ ಮಾಡ್ಕೊಂಡು ಕೂತಿದ್ದು ಸಿಟ್ಟಿಗೆ. ನಾನು ಹೇಳಿದೆ ಸುಮ್ಮನೆ ಕೇಳಬೇಡ, ಇದು ಮಂದಿ ಬಂದು ಡಂಗರ್ ಬೇರೆ ಹೊಡೆದೆ ತಿನ್ನಿಸ್ರಿ ಅಂತೇಳಿ ನಾನೆಲ್ಲ ಮಂದಿ ಮುಂದೆ ಹೇಳಿದೆ. ನನ್ನ ಮರ್ಯಾದೆ ಹೋಯ್ತು, ನಿಮ್ಮ ಮರ್ಯಾದೆ ಹೋಯ್ತು, ನೀವೆಲ್ಲ ನನ್ನ ಮರ್ಯಾದೆ ಕೇಳಿದ್ರಿ, ನಿಮ್ದೇನು ದೇವ್ರು ಬರ್ತಾನೆ, ಏನು ತಿಂತಾನೆ ನಿಮ್ಮ ದೇವ್ರು, ಏನು ತಿಂತಾನೆ. ಅವಳು ಬೈದ್ಲು, ಅವನ ಮನಸ್ಸಿಗೆ ನೋವಾಯಿತು. ಆದರೆ ವಿಶ್ವಾಸ, ನನ್ನ ಸ್ವಾಮಿ ಅಂತೂ ಹಂಗೆ ಮಾಡೋರಲ್ಲ, ಇವತ್ತು ಹಿಂಗೆ ಯಾಕೆ ಮಾಡ್ದ, ಹಿಂಗೆ ಯಾಕೆ ಆಯ್ತಿದು ಅಂತ ಮನಸ್ಸಿಗೆ ದುಃಖ ಆಯ್ತು. ಊಟ ಮಾಡಲಿಲ್ಲ, ಉಪವಾಸ ಮಲ್ಕೊಂಡ. ರಾತ್ರಿ ಕನಸು ಬಿತ್ತು. ಕನಸಲ್ಲಿ ಪರಮಾತ್ಮ ಬಂದ. ದೇವ್ರಿಗೆ ಕೇಳ್ದ, ಯಾಕೆ ಸ್ವಾಮಿ ನನಗೆ ಹಿಂಗೆ ಮಾಡ್ದಿ, ನೀನು ಬರ್ತೀಯೇನು ಸ್ವೀಕಾರ ಮಾಡ್ದಿ ಅಂತ ಎಲ್ಲ ಜನ ಹೇಳಿದೆ. ಜನ ಎಲ್ಲ ಬಂದಿದ್ರು, ಸಾವಿರಾರು ಮಂದಿ ಜನ ನೋಡ್ಲಿಕ್ಕೆ ಕೂತಿದ್ರು. ನನಗೆ ನಿನ್ನ ಭಕ್ತಿಯಲ್ಲಿ ಹೆಚ್ಚಾಗ್ತಿತ್ತು, ನನ್ನ ಮರ್ಯಾದೆ ಉಳಿದಿತ್ತು, ಬಂದು ಸ್ವೀಕಾರ ಮಾಡ್ಕೊಂಡು ಹೋಗಬಾರ್ದೇನು ಪರಮಾತ್ಮ ಅಂದ, ನೀ ರಾತ್ರಿ 10 ಗಂಟೆಗೆ ಊಟಕ್ಕೆ ಹಾಕಿದ್ದೆ, ನಾನೇನು ಮಾಡಲಿ ಅಂದ. ಇಲ್ಲ ಸ್ವಾಮಿ, ಬೆಳಿಗ್ಗೆಲ್ಲ 12 ಗಂಟೆಗೆಲ್ಲ ನೈವೇದ್ಯ ಮಾಡೋಕೆ ಕೂತಿದ್ದೆ, ನೀನು ಬರಲಿಲ್ಲ, ಅವಾಗಿಂದ ಕಾಯ್ತಾ ಕೂರ್ತೀವಿ. 3 ತಾಸು ಆದ್ಮೇಲೆ ಜನ ಎಲ್ಲ ಹೋದ್ರು. ಬಂದಿನೋ, ನಾ 4 ಸಲ ಬಂದೇನಿ, ನೀ ಅನ್ನೋದು ಕೊಟ್ಟಿಲ್ಲ ನನಗ ಅಂದ. ನೀ ಎಲ್ಲಿ ಬಂದಿ ಸ್ವಾಮಿ, ಬಂದಿಲ್ಲ. 3 ತಾಸು ಆದ್ಮೇಲೆ ನಾನು ಇರಿವೆಯಾಗಿ ಬಂದು ಇಲ್ಲ, ರಗಡೆ ಇರಿವೆ ಆಗಿದ್ದು ಇಲ್ಲ, ಪಾಯಸಕ್ಕೆ ಇರಿವೆ ರೂಪರಿಂದ ನಾ ಬಂದಿದ್ದೆ ತಿನ್ನಬೇಕು ಅಂತೇಳಿ. ನೀ ಏನು ಮಾಡಿದೆ, ಇರಿವೆ ಅಂತ ನಾವೆಲ್ಲ ಒಂದು ಊರಿ ಮಾಡಿ ಸರಿಸಿ ನನ್ನ ದೂರ ಸರಿಸ್ಬಿಟ್ಟು. ಇರುವೆ ರೂಪದಿಂದ ಅನ್ನ ಸ್ವೀಕಾರ ಮಾಡಬೇಕು ಭಕ್ತ ಕೊಟ್ಟ. ನಾ ಇದೇ ರೂಪದಿಂದ ಬರ್ತೀನಿ ಅಂತಿಲ್ಲ, ಯಾವುದೋ ಒಂದು ರೂಪದಿಂದ ಬರ್ತೀನಿ. ಇರುವೆ ರೂಪದಿಂದ ಬಂದಿದ್ದೆ, ನೀನು ಸರಿಸ್ಬಿಟ್ಟು. ಅದು ಆದ್ಮೇಲೆ ನೊಣದ ರೂಪದಿಂದ ಆಗಿ ಬಂದೆ. ಅನ್ನದ ಮೇಲೆ ನೊಣ ಕೂತಿದ್ದು ಕೈ ಝಾಡಿಸ, ಆವಾಗೂ ನೀನೇನು ಮಾಡಿದೆ, ಕೈಯೆಲ್ಲ ಝಾಡಿಸ ನಾನು ಓಡಿಸ್ಬಿಟ್ಟು. ಕೊನೆಯದಾಗಿ ಸಾಯಂಕಾಲ ಹೊತ್ತಾದಾಗ ಭಿಕ್ಷುಕನ ರೂಪದಿಂದ ಆಗಿ ಬಂದೆ. ಅದೆಲ್ಲ ಪದಾರ್ಥ ಮಿಟ್ಟಿನ ಮಾಡ್ತಾರೆ ಸ್ವಾಮಿ, ನನ್ನನ್ನು ಕೊಟ್ಟರೆ ನಾನು ಅಂತಂತ ಭಿಕ್ಷುಕ ರೂಪದಿಂದ ಬಂದು ಕೇಳಿದೆ. ಅವೇ ಹೋಗಪ್ಪ ಹೋಗು ಅಂತ ಅವಾಗ ಬೈದು ಕಳಿಸಿ. ಕೊನೆಗೆ ನೀ ರಾತ್ರಿ ತಂದು ಅಲ್ಲಿ ಕಸದ ತೊಟ್ಟಿಯಲ್ಲಿ ಹೋಗಿದ್ದಿ, ಹಂದಿ ನಾಯಿ ರೂಪದಿಂದ ಅವ್ರ ಅಂತರ್ಗತನಾಗಿ ಬಂದರೆ ನಾನು ಆವಾಗ ತಿಂದೆ. ನನ್ನ ಊಟ ಸಂಜೆಗೆ ಆಯ್ತು ಇವತ್ತು ಸ್ವೀಕಾರ ಮಾಡಿ. ನಾನು ಪ್ರಾಣಿಗಳಲ್ಲಿ ಇದ್ದು ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ನಾನು ಅಲ್ಲಿದ್ದು ನಾನು ಈಗ ಸ್ವೀಕಾರ ಮಾಡಿದೆ, ನೀನು ತಡ ಮಾಡಿ ನನಗೆ ಊಟಕ್ಕೆ ಆಗಿರಿ ಅಂತ. ನನಗೇನು ಗೊತ್ತು ಸ್ವಾಮಿ, ನೀವು ಯಾವ ರೂಪದಿಂದ ಬರ್ತು, ನನಗೆ ಒಂದೇ ಒಂದು ತಲೆಯಲ್ಲಿ ಸ್ವಾಮಿ ಶಂಖ ಚಕ್ರ ಗದಾ ಪದ್ಮ ವರಮಾನ ಪೀತಾಂಬರಧಾರಿ ಆಗಿರ್ತಕ್ಕಂಥ ಪರಮಾತ್ಮ ನಿನ್ನ ನಾನು ಉಪಾಸನೆ ಮಾಡಿದ್ದೇನೆ, ಹಾಗೆ ಬಂದು ಕೂತಿಂತೇನು ಅಂತ ನಾನು ಅನ್ಕೊಂಡಿದ್ದೆ. ನೀನು ಯಾವಾಗ ಯಾವ ರೂಪದಿಂದ ಬಂದು ಹ್ಯಾಂಗೆ ಸ್ವೀಕಾರ ಮಾಡಿದ್ಯೋ ಗೊತ್ತಿಲ್ಲ, ಕ್ಷಮಾ ಮಾಡಿ ಸ್ವಾಮಿ, ಅಪರಾಧವಾಯಿತು ಅಂತ ನಾನು ಮಾಡಿದ ಅಪರಾಧ ಕ್ಷಮಾಪಣೆ ಕೇಳಿಕೊಂಡು ಮರುದಿವಸ ಎಲ್ಲರಿಗೂ ಹೇಳ್ದ. ಭಗವಂತ ಬಂದ, ಸ್ವೀಕಾರ ಮಾಡ್ದ. ಆದರೆ ಅವ್ನು ಸ್ವೀಕಾರ ಮಾಡ್ದನ್ನು ನಮ್ಮ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಅಜ್ಞಾನಿಗಳೇ ಹೊರದಾಗ, ಅಜ್ಞಾನಿಗಳಾಗಿ ಅವನೇನು ಸ್ವೀಕಾರ ಮಾಡಂಗಿಲ್ಲ ಅಂತ ಅಂತೇವೆ ಹೊರದಾಗಿ, ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಕರ್ಮವನ್ನು ನಾವು ಮಾಡಲೇಬೇಕು. ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ನಂಬಿಕೆ ವಿಶ್ವಾಸದಿಂದಾಗಿ ಭಕ್ತಿಯಿಂದಾಗಿ ಅವನು ಕೊಂಡಾಡದೆ ಶುನಿಚೈವ ಸ್ವಪಾಕೇಜ ಪಂಡಿತಾ ಸಮದರ್ಶನ ಅನ್ನುವಂತೆ ಪರಮಾತ್ಮ ಚಾಂಡಾಲ ರೂಪದಿಂದ ಬರ್ತಾನೋ, ನಾಯಿ ರೂಪದಿಂದ ಬರ್ತಾನೋ, ನೊಣದ ರೂಪದಿಂದ ಬರ್ತಾನೋ, ಹಿರಿವೆ ರೂಪದಿಂದ ಬರ್ತಾನೋ, ಯಾವ ರೂಪದಿಂದ ಹೇಗೆ ಬಂದು ಸ್ವೀಕಾರ ಮಾಡಿ ಹೋಗ್ತಾನೋ ಗೊತ್ತಿಲ್ಲ. ಭಗವಂತ ಭಕ್ತರ ಕೊಟ್ಟ ಭಕ್ತಿಯನ್ನು ಏನು ಸಮರ್ಪಣೆ ಮಾಡಿರ್ತೀವಿ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿಕೊಂಡೇ ಮಾಡ್ತಾನೆ ಇರೋ ಸಂದೇಹನೇ ಇಲ್ಲ. ನಾವು ಸಮರ್ಪಣೆ ಮಾಡುವ ಭಾವನೆ ಮಾತ್ರ ಅತ್ಯಂತ ಭಕ್ತಿಪೂರ್ಣವಾಗಿರಬೇಕು ಅಂತ ತಿಳಿಸಿದ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ನಾವೆಲ್ಲರೂ ನೈವೇದ್ಯ ಮಾಡ್ತೇವೆ, ಸುಮ್ಮನೆ ಮಂಡಲವನ್ನು ಮಾಡಿ ರಂಗವಲ್ಲಿ ಹಾಕಿ ಮೇಲೆ ಪದಾರ್ಥ ಇಟ್ಟು ಕೃಷ್ಣಾರ್ಪಣ ಆಯಿತು ಅಂತ ಇಷ್ಟೇ ಹೊರದಾಗಿ ನಾವು ಮಾಡತಕ್ಕಂಥದ್ದಲ್ಲ. ಪರಮಾತ್ಮ ನೀ ಕೊಟ್ಟ ಅನ್ನವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ನಿನಗೆ ಬಡಿಸೋನು ನಾನಲ್ಲ, ನಿನಗೆ ಉಣಿಸೋನು ನಾನಲ್ಲ. ಜಗನ್ಮಾತೆ ಆದ ಲಕ್ಷ್ಮೀದೇವಿನೇ ಅವಳೇ ನಿನ್ನನ್ನು
ಏಳು ಆರೋಧನಕ್ಕೆ ಯಾಕೆ ತಡವು ಅಂತ ನೀನು ಕರೀತಾಳೆ. ಪರಮಾತ್ಮ ಯಾಕೆ ತಡ ಮಾಡ್ತಿ, ಎಲ್ಲ ಬಡಿಸಿಟ್ಟಿನಿ ಬಾಳ್ ನೀನು ಅಂತೇಳಿ ಲಕ್ಷ್ಮೀದೇವಿನ ಕರೆದು ಪರಮಾತ್ಮ ಗುಡಿಸುತ್ತಾಳೆ ಅಂತನೋ ಅನುಸಂಧಾನ ನೈವೇದ್ಯ ನಡೆದಾಗ ನಾವು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕೂಡಬೇಕು. ಅದಕ್ಕೆ ನೈವೇದ್ಯ ಕಾಲದಲ್ಲಿ ನೋಡಬಾರ್ದು ಅಂತ ಹೇಳ್ತಾರೆ ಸ್ವಾಮಿಗಳಂತ ಮಹಾನುಭಾವರು. ಪೂಜೆ ಮಾಡುವಾಗ ಪರಿಖ ಅರ್ಥಾತ್ ಕರ್ಣನ ಪರದ ಹಿಡಿದು ಬಿಡ್ತಾರೆ, ಯಾರು ನೋಡಬಾರ್ದು ಅಲ್ಲಕ್ಕಾಗಿ. ಜಗನ್ಮಾತೆಯ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಉಣಿಸ್ತಿರ್ತಾಳೆ ಅಂತ ಇದೆ. ಆ ಅನುಸಂಧಾನ ಇಟ್ಟುಕೊಂಡು ನಾವು ಕೂಡ ನಮ್ಮ ಮನೆಯಲ್ಲಿ ದೇವರಿಗೆ ಅರ್ಪಣೆ ಮಾಡುವಾಗ ಈ ಬುದ್ಧಿ ಬರಬೇಕು. ಅಂತಹ ಸದ್ಬುದ್ಧಿಯನ್ನು ಪರಮಾತ್ಮ ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.